ಪದೇ ಪದೇ ನಾವು ಕೇಂದ್ರ ಸರ್ಕಾರದಿಂದ ಅನ್ಯಾಯ ಆಯಿತು ಅಂತ ಏನಿದೆ, ಕೇಂದ್ರ ಸರ್ಕಾರದ ಈಗ ಇದು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಹೇಳಿದಾಗೆ ಈಗ ನೀವು ಕೇಂದ್ರ ಸರ್ಕಾರದ ಮುಂದೆ ಹೋಗಿ ಅಹವಾಲು ಕೊಡ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಕೊಟ್ಟರು ಅವ್ರೇನು ಮಾಡ್ಲಿಕ್ಕೆ ಆಗೋದೂ ಇಲ್ಲ, ಅವ್ರ ಕೈಲಿ ಶಕ್ತಿನೂ ಇಲ್ಲ. ಫೈನಾನ್ಸ್ ಕಮಿಷನ್ನು ಕೊಟ್ಟಾಗಿದೆ. ಇಲ್ಲಿ ದೇಶ ಬೆಳಗ್ಗೆನೂ ಅದನ್ನೇ ಹೇಳಿದೆ, 1952ನಲ್ಲಿ ಫೈನಾನ್ಸ್ ಕಮಿಷನ್ ಪ್ರಥಮವಾಗಿ ಏನು ಪ್ರಾರಂಭ ಆಯಿತು, ನಂತರ ಪ್ಲಾನಿಂಗ್ ಕಮಿಷನ್ ಅಂತ ಬಂತು. ಪ್ಲಾನಿಂಗ್ ಕಮಿಷನ್ನು ಫೈನಾನ್ಸ್ ಕಮಿಷನ್ನು ಅವ್ರು ಕೂತ್ಕೊಂಡು ಕೆಲವು ವಿಷಯಗಳಲ್ಲಿ ಕೆಲವು ಮಾರ್ಪಾಡುಗಳೇನು ಮಾಡಬೇಕು ಅಂತ ಅವೆಲ್ಲ ಒಂದು ದೊಡ್ಡ ಇತಿಹಾಸ ಇದೆ. ಅದೆಲ್ಲ ಹೇಳಲಿಕ್ಕೆ ಹೋಗೋದಿಲ್ಲ. ನಾನು ಮಾಜಿ ಮುಖ್ಯಮಂತ್ರಿಗಳು ಹೇಳಿದಂಥ ರೀತಿಯಲ್ಲಿ ಇಲ್ಲಿ ನರೇಗಾದ ನಾನು ಬೆಳಗ್ಗೆ ಹೇಳಿದೆ, ನಾನು ಮುಖ್ಯಮಂತ್ರಿ ಇದ್ದಾಗ ಹೌದು ಹೋಗಿ ರಿಕ್ವೆಸ್ಟ್ ಮಾಡಿದ್ದಕ್ಕೆ 50 ಜನ ಹೆಚ್ಚುವರಿಯಾಗಿ ಕೊಟ್ಟಿದ್ದನ್ನು ಹೇಳಿದ್ದೇನೆ ನಾನು ಹೋಗಿ ರಿಕ್ವೆಸ್ಟ್ ಮಾಡಿದಾಗ. ಅದರ ಜೊತೆಗೆ ನೀವು NDRF ದುಡ್ಡು ಬರಲಿಲ್ಲ ಅಂತ ಏನು ಹೇಳ್ತೀರಿ? NDRF ದುಡ್ಡನ್ನ ನೀವೇನು ಕೇಳ್ತಾ ಇದ್ದೀರಿ? ಆ ಮಟ್ಟದಲ್ಲಿ ಹಿಂದೆ ಯಾವ ಸರ್ಕಾರಗಳು ಕೊಟ್ಟಿಲ್ಲ, ಇವರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇರ್ತಕ್ಕಂಥ ನಿಮ್ಮ ಫೈನಾನ್ಸ್ ಕಮಿಷನ್ನ ರೆಕಮೆಂಡೇಶನ್ ಏನಿದೆ, ಆ ಫೈನಾನ್ಸ್ ಕಮಿಷನ್ನು ಪ್ರತಿ ವರ್ಷಕ್ಕೆ ಮುಂದಿನ 5 ವರ್ಷಕ್ಕೆ ಅವ್ರದ್ದೇನೋ ಹಣ ಅವ್ರೇನೋ ಅದನ್ನು ಪೂಲ್ ಮಾಡ್ತಾರೆ, ಅಲ್ಲಿ ಆಗಲೇ ಕ್ಲಿಯರೆನ್ಸ್ ಕೊಟ್ಟುಬಿಟ್ಟಿದ್ದಾರೆ 5 ವರ್ಷಕ್ಕೆ. ನೀವು ಯಾವ ಒಂದು ದೊಡ್ಡ ಮಟ್ಟದ ಅನಾಹುತಗಳಾದರೂ ವಿಶೇಷ ಪ್ಯಾಕೇಜು ಅಂತೇಳಿ ದೊಡ್ಡ ಮಟ್ಟದಲ್ಲಿ ಇದ್ದಾಗೆಲ್ಲಾದರೂ ಒಂದು ಸ್ವಲ್ಪ ಕೊಡ್ಬೋದು ಅವರು. ಆದರೆ ಏನು ಫಿಕ್ಸ್ ಮಾಡಿದ್ದಾರೆ, NDRF ಇರಲಿ SDRF ಇರಲಿ, ಇವತ್ತು ಪರ್ಸೆಂಟೇಜ್ ಇಟ್ಟಿದ್ದಾರೆ. SDRFನಲ್ಲಿ 25% ರಾಜ್ಯ ಸರ್ಕಾರ ಹಾಕ್ತೀವಿ, 75% ಅವ್ರು ಕೊಡ್ತಾರೆ. NDRFನಲ್ಲೂ ಅಷ್ಟೇ, ಈಗಾಗಲೇ ಹಣ ನಿಗದಿ ಆಗೋಗಿದೆ. ಅದು ಬಿಟ್ಟು ನಿಮಗೆ 4,000 10,000 ಕೋಟಿ ಕೊಡ್ತಾರೆ ಅಂತಕ್ಕಂಥದ್ದು ನಾನೀಗ ಕೊಡಿಸ್ಬಿಡ್ತೀನಿ ಅಂತ ಹೇಳ್ತಾ ಇಲ್ಲ. ಇರ್ತಕ್ಕಂಥ ಮಾರ್ಗಸೂಚಿಗಳು ಇದೇನಿದೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಅದನ್ನು ಇವತ್ತು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಅಧ್ಯಕ್ಷ. ಅದರಿಂದ ಇಲ್ಲಿ ನಾವು ಕೇಂದ್ರ ಸರ್ಕಾರದ ಮುಂದೆ ಹೋಗ್ಬಿಡ್ತೀವಿ, ನಾವು ಹೋಗಿ ಹೋರಾಟ ಮಾಡ್ತೀವಿ ಅಂತಕ್ಕಂಥದ್ದು ಅದರಲ್ಲೇ ಅರ್ಥ ಇಲ್ಲ. ಈಗ 16ನೇ ಹಣಕಾಸು ಆಯೋಗ ಏನು ಬರುತ್ತೆ, ಅಲ್ಲಿ ಅವರೇನು ಈಗ 28 ರಾಜ್ಯಕ್ಕೆ ಪುನಃ ಹೊರಡ್ತಾರಲ್ಲ ಕೂತು ಚರ್ಚೆ ಮಾಡಲಿಕ್ಕೆ, ಆಯಾ ರಾಜ್ಯಕ್ಕೆ ಬಂದಾಗ ನೀವು ಪ್ರಿಪೇರ್ ಮಾಡಿ 14ರಲ್ಲಿ ಏನಾಗಿತ್ತು, 15ರಲ್ಲಿ ನಮಗೇನು ನಷ್ಟ ಆಗಿದೆ, ಈಗ ನಮಗೇನು ದಯವಿಟ್ಟು ಸ್ವಲ್ಪ ಕನ್ಸೆಷನ್ ಮಾಡಿ ನಮ್ಮ ಪರ್ಫಾರ್ಮೆನ್ಸ್ಗೆ, ಇದನ್ನ ನೀವು ಅಲ್ಲಿ ಪ್ರೆಸೆಂಟ್ ಮಾಡಬೇಕು ಹೊರತು ಕೇಂದ್ರ ಸರ್ಕಾರದ ಮುಂದೆ ಹೋಗ್ಬಿಟ್ಟು ಅರ್ಜಿ ಹಾಕೊಂಡ್ರೆ ಇದಕ್ಕೇನು ನಿಮಗೆ ಸಿಗಲ್ಲ. ಇರ್ತಕ್ಕಂಥ ನಮ್ಮ ಸಿಸ್ಟಮ್ ಇದು, ಇದನ್ನ ನಾನು ಹೇಳ್ತಾ ಇದ್ದೇನೆ. ಈಗ ಸೆಸ್ಸು ಸರ್ಚಾರ್ಜು ನಮಗೆ ಕೊಡ್ತಾ ಇಲ್ಲ, ಕೇಂದ್ರ ಸರ್ಕಾರವೇ ಎಲ್ಲ ತಗೋತಾ ಇದೆ ಅಂತ ಹೇಳ್ತಾರೆ. ನನಗೆ ಆಶ್ಚರ್ಯ, 14 ಬಜೆಟ್ ಮಂಡನೆ ಮಾಡಿರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳು, 14 ಬಜೆಟ್, ಅವ್ರಿಗಿರೋ ಎಕ್ಸ್ಪೀರಿಯನ್ಸ್ ನಮ್ಗೆ ಯಾರಿಗೂ ಇಲ್ಲ. ನಾವೆಲ್ಲ ಸಣ್ಣ ಮಕ್ಕಳು ಇನ್ನು ಆಗೋದ್ರೆ ಪ್ರೈಮರಿ ಸ್ಕೂಲಲ್ಲಿ ಇದ್ದೀವಿ, ಹಣಕಾಸಿನ ಬಗ್ಗೆ ಚರ್ಚೆ ಮಾಡೋದಾದ್ರೆ 14 ಬಜೆಟ್ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಸೆಸ್ಸು ಸರ್ಚಾರ್ಜ್ ಯಾತಕ್ಕೆ ತಂದಿದ್ದಾರೆ, ಯಾತಕ್ಕೆ ಅದನ್ನು ಉಪಯೋಗ ಮಾಡ್ತಾರೆ ಅಂತಕ್ಕಂಥದ್ದು ಗೊತ್ತಿಲ್ವಾ? ಇದನ್ನು ನಾನು ಕೇಳಲಿಕ್ಕೆ ಬಯಸ್ತೇನೆ. ಯಾತಕ್ಕೆ ಅವ್ರನ್ನ ದಾರಿ ತಪ್ಪಿಸ್ತಿದ್ದಾರೆ, ಯಾರು ತಪ್ಪಿಸ್ತಾ ಇದ್ದಾರೆ? ಇಲ್ಲಿ ಸೆಸ್ಸು ಸರ್ಚಾರ್ಜ್ ಬಂದಿದ್ದಾಕೆ 2017 GST ಬಂತು. ಆ GST ಕಾಂಪನ್ಸೇಷನ್ನ ಮುಂದಿನ 5 ವರ್ಷಕ್ಕೆ ಕೊಡ್ತಕ್ಕಂಥ ನಿರ್ಧಾರಗಳಾಯಿತು. ಅದರ ಮೇಲೆ ಸೆಸ್ಸು ಸರ್ಚಾರ್ಜ್ ಏನು ಬರ್ತಿದೆ, ಆ ಅಮೌಂಟನ್ನ ನಿಮಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ, ಕಾಂಪನ್ಸೇಷನ್ ಕೊಡ್ತಾ ಇದ್ದಾರೆ. ಇದು ಇರ್ತಕ್ಕಂಥದ್ದು. ಅದರ ಮೇಲೆ ಇವತ್ತೇನು ಹೇಳ್ತಾ ಇದ್ದೀರಿ, 14th ಫೈನಾನ್ಸ್ ಕಮಿಷನಿಂದ ನಮಗೇನು ಅಲಾಟ್ಮೆಂಟ್ ಇತ್ತು, ಈ 15ನೇ ಫೈನಾನ್ಸ್ ಕಮಿಷನಲ್ಲಿ ನಮಗೆ ಕಡಿಮೆ ಆಗೋಯ್ತು ಅಂತ ಏನು ಹೇಳ್ತೀರಿ? 14th ಫೈನಾನ್ಸ್ ಕಮಿಷನ್ ನಿಮಗೆ ಕೊಟ್ಟಿದ್ದು 1,51,000 ಬಂದಿರಬೇಕು. ಈಗಿನ 15th ಫೈನಾನ್ಸ್ ಕಮಿಷನ್ನಲ್ಲೂ ಬಹುಶಃ ನಿಮಗೆ ಈಗ ಮತ್ತೆ 44,000 ಕೋಟಿ ಮೊನ್ನೆ ಇಂಟೀರಿಯಂ ಬಜೆಟಲ್ಲಿ ನಮ್ಮ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಈಗ ಅದನ್ನು ಸೇರಿಸ್ಕೊಂಡ್ರೆ 1,71,000 1,74,000 ಬರುತ್ತೆ ಈಗ ನಮಗೆ. ಅಲ್ಲೇನು ಕಡಿಮೆ ಏನಾಗಿಲ್ಲ. ಇಲ್ಲಿ ಹೇಳ್ತಕ್ಕಂಥ ನಿಮ್ಮ ವಾದ, ಅದಕ್ಕೆ ಹೇಳಿದ್ದು ಚರ್ಚೆ ಮಾಡೋಣ ಅಂತ ಹೇಳಿ. ಪದೇ ಜನಗಳ ಮುಂದೆ ನಮ್ಗೆ ಅನ್ಯಾಯ ಆಗಿದೆ. ಪಾಪ ಜನಕ್ಕೇನು ಗೊತ್ತಿರ್ತದೆ, ಇರ್ಬೇಕೇನೋ ಅನ್ಕೋತಾರೆ. ಚರ್ಚೆ ಮಾಡ್ಲಿಕ್ಕೆ ಸಿದ್ಧ ಇದ್ದೇವೆ. ಸೆಸ್ಸು ಸರ್ಚಾರ್ಜ್ನ ವಿಷಯದಲ್ಲಿ ಇಷ್ಟೊಂದು ಹುಡುಗಾಟಿಕೆನಲ್ಲಿ ಚರ್ಚೆ ಮಾಡ್ತಕ್ಕಂಥಲ್ಲಿ ಅರ್ಥ ಇಲ್ಲ. ಅದು ಯಾತಕ್ಕೋಸ್ಕರ ಇಟ್ಟಿದ್ದಾರೆ? ಇವತ್ತು ಕೋವಿಡ್ನ ಅನಾಹುತಗಳಾಯಿತು. ಇವತ್ತು ಮುಂದಿನ ಒಂದು 50 ವರ್ಷಕ್ಕೆ ಅಂತೇಳಿ ಸಾಲ ಕೊಟ್ಟಿದ್ದಾರೆ ರಾಜ್ಯಗಳಿಗೆ. ಆ ಸೆಸ್ನಲ್ಲಿ ಸರ್ಚಾರ್ಜ್ನಲ್ಲಿ ಬರ್ತಕ್ಕಂಥದ್ದಕ್ಕೆ ಅಲ್ಲಿ ಮ್ಯಾಚಿಂಗ್ ಕೊಡಬೇಕಾಗ್ತದೆ. ಅಲ್ಲಿ ಇದೆಲ್ಲ ಬಹಳ ದೊಡ್ಡ ಮಟ್ಟದ ಚರ್ಚೆಗೆ ಇಲ್ಲಿ ಮಾಡಬೇಕಾಗ್ತದೆ ಅಧ್ಯಕ್ಷರೇ. ಅದರಿಂದ ಇಲ್ಲಿ ನಾನು ಹೇಳಿದೆ, ಇಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂಥ ಹಣನೇ 40% 50% ಯುಟಿಲೈಸ್ ಮಾಡ್ಕೊಳ್ಳಿದೆ ಹಲವಾರು ಇಲಾಖೆನಲ್ಲಿ, ದುಡ್ಡೆಲ್ಲ ಬಿದ್ದಿದೆ. ಇಂಥ ಪರಿಸ್ಥಿತಿನಲ್ಲಿ ಇವತ್ತು ಯಾವುದೋ ಮೊನ್ನೆ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಬರ್ಕೊಂಡಿದ್ದಾರೆ, 91 ಜನಕ್ಕೆ ನೀವು ಬೋರ್ಡ್ ಕಾರ್ಪೊರೇಷನ್ ಅನೌನ್ಸ್ ಮಾಡ್ಕೊತೀರಿ, ಕೊಟ್ಟಿದ್ದೀರಿ ಕ್ಯಾಬಿನೆಟ್ ರ್ಯಾಂಕು. ನೆನ್ನೆ ಇಲ್ಲೆಲ್ಲ CAG ರಿಪೋರ್ಟ್ ಕೊಟ್ಟವ್ರೆ ಮೊನ್ನೆ.
ಆ ಬೋರ್ಡ್ ಕಾರ್ಪೊರೇಷನ್ ಅವರು ಸರ್ಕಾರದಿಂದ ಪಡೆದಿರ್ತಕ್ಕಂಥ ಸಾಲ ಸುಮಾರು 10,000 ಕೋಟಿ, ಬಡ್ಡಿ ಸೇರಿ 15,000 ಕೋಟಿ ಆಗಿದೆ. ಆ ಬೋರ್ಡ್ನಲ್ಲಿ ತಗೊಂಡಿರೋ ಸಾಲ ಕೊಟ್ಟಿರ್ತಾರೆ, BWD, BDI ಇವೆಲ್ಲ 15,000 ಕೋಟಿ ಸಾಲ ಕಟ್ಟಬೇಕು ಅವರು ಬೋರ್ಡ್ ಕಾರ್ಪೊರೇಷನ್ ಅಲ್ಲಿ. ಅದಕ್ಕೆ ತಗೊಂಡು ನೀವು ಶಾಸಕರನ್ನ ಅಧ್ಯಕ್ಷರು ಮಾಡಿದಿರಿ. ನಾನು ನಗು ಬಂದಿದ್ದೆ ಎಲ್ಲಿ ಅಂದರೆ KSFC ಒಬ್ಬ ಚೇರ್ಮನ್ ಪಾಪ ಅದೇನು ಒಳ್ಳೆದಕ್ಕೆ ಮಾಡೋರ ಕೆಟ್ಟದಕ್ಕೆ ಮಾಡೋರ ಗೊತ್ತಿರಲಿಲ್ಲ, ಕೂತವ್ರ ಮಾಂತೇಶು. ಫೈನಾನ್ಸ್ ಕಾರ್ಪೊರೇಷನ್ಗೆ ಎಲ್ಲಾದರೂ ಉಂಟು ಇತಿಹಾಸದಲ್ಲಿ ಚೇರ್ಮನ್ ಮಾಡೋದು ಶಾಸಕರನ್ನ? 9 ಜನ ಮುಖ್ಯಮಂತ್ರಿಗಳ ಕಚೇರಿಗಳಿಗೆ ಕ್ಯಾಬಿನೆಟ್ ರ್ಯಾಂಕು. ಈ ತರ ನೀವು ದುಡ್ಡು ಖರ್ಚು ಮಾಡ್ತಾ ಹೋದ್ರೆ ಈಗ ಮತ್ತಿನ್ನ 30-40 ವರ್ಕರ್ಸಿಗೆ ಕೊಡಬೇಕು ಅಂತ ಹೊರಟಿದ್ರಿ, ಚರ್ಚೆ ನಡೀತಿದೆ. ಇವತ್ತು ಇಂಥ ಬರಗಾಲದಲ್ಲಿ ಈ ರೀತಿ ನೀವು ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಕೊಂಡು MLAಗಳು ನಮ್ಗೆ ದುಡ್ಡು ಬರಲಿಲ್ಲ 8 ತಿಂಗಳಾಯ್ತು 10 ತಿಂಗಳಾಯ್ತು ನಮ್ಗೆ ಏರಿಯಾದಲ್ಲಿ ಕೆಲಸ ನಡೀತಿಲ್ಲ. ಪಾಪ MLAಗಳು ಈ ತರ ಇದೆ, ಕಾನ್ಸ್ಟಿಟ್ಯೂನ್ಸಿಗೆ ಹೋಗೋ ಪರಿಸ್ಥಿತಿ ಇಲ್ಲ. ಇಲ್ಲಿ ಅದರಿಂದ ಆಯ್ತು. ಈಗ ಸಾಲ ಕೊಡೋದು ಒಂದು ಎರಡು ವೀರಶೈವರಿಗೆ 2 ಈ ತರ 2 ಮಾಡಿದಿಲ್ಲ. ಅವ್ರೊಂದು ಚೇರ್ಮನ್, ದೊಡ್ಡ ಚೇರ್ಮನ್ ಕ್ಯಾಬಿನೆಟ್, ಕೆಲವು ಒಂದೇ ಕೆಲವು 2. ಅದೇನಂದ ಏನು ಏನು ನಿಗಮಗಳಲ್ಲಿ ಒಂದೊಂದು MLA ಅವ್ರಿಗೆ ಕ್ಯಾನ್ಸಲ್ ಮಾಡ್ಲಿ ಅದನ್ನ ಅಧ್ಯಕ್ಷ ಕ್ಯಾನ್ಸಲ್ ಮಾಡಿಸ್ಬಿಡಿ ಅಧ್ಯಕ್ಷ. ಇಷ್ಟ ಅಲ್ಲ ಅವ್ರು BR ಪಾಟೀಲ್ರು ತಗೊಂಡೋಗಿ ಪೊಲಿಟಿಕಲ್ ಸೆಕ್ರೆಟರಿ ಪಾಪ ಬೇರೆ ಅವ್ರನ್ನ ತಗೊಂಡು ಅವ್ರಿಗೆ ನಮ್ಮ ಮುಖ್ಯಮಂತ್ರಿಗಳಿಗೆ ರಾಜಕೀಯದ ಸಲಹೆ ಕೊಡ್ಬೇಕಾ? ಅವ್ರಿಗೆ ಅನುಭವಕ್ಕೆ ಈಗ ಇದಕ್ಕೊಬ್ಬರು 25 ವರ್ಷ ಮಂತ್ರಿ ಆಗಿದ್ದವರು ಅವ್ರನ್ನ ತಗೊಂಡೋಗೋದು ಎಂಥದ್ದು? ಈಗ ಆಡಳಿತ ಸುಧಾರಣೆ ಆಯೋಗ ಆಗಲೇ ನಮ್ಮ ರಾಮಸ್ವಾಮಿ ಅವ್ರ ಹಿಂದೆ ಅವ್ರದ್ದೊಂದು ಆಯೋಗ ಮಾಡಿ ಅವರು ವರದಿ ಕೊಟ್ಟರು. ವಿಜಯ್ ಭಾಸ್ಕರ್ ಅವರೊಂದು ವರದಿ ಕೊಟ್ಟರು. ಆ ವರದಿಗಳೇನಾಗವೆ ಅಧ್ಯಕ್ಷ? ಒಂದೇ ನಿಮಿಷ ಮುಗಿಸ್ಬಿಡ್ತೀನಿ. ಆ ಕೊಟ್ಟಿರೋ ವರದಿ ಆಯೋಗ ರಚನೆ ಮಾಡಿ ಆಡಳಿತ ಸುಧಾರಣೆಗೆ ಅವ್ರು ಕೊಟ್ಟು ವರದಿ ಎಲ್ಲವೇ? ಈಗ ಪಾಪ ದೇಶಪಾಂಡೆ ಅವರು ತಗೊಂಡೋಗಿ ವರದಿ ಕೊಡಿ ಅಂದ್ರೆ ಎಲ್ಲಿಂದ ವರದಿ ಕೊಡಕ್ ಸಾಧ್ಯ? ಅವರು ಅದಕ್ಕೊಂದು ಚೇರ್ಮನ್. ಈ ರೀತಿ ಏನ್ ದುಡ್ಡನ್ನು ವೇಸ್ಟ್ ಮಾಡ್ತೀವಿ. ನೆನ್ನೆ ಹೈಕೋರ್ಟ್ ಅಲ್ಲಿ ಅಧ್ಯಕ್ಷರೇ BDI ಕ್ಲೋಸ್ ಮಾಡಿ ಅಂದವ್ರೆ. ನಮ್ಮ ಹೈಕೋರ್ಟ್ ಜಡ್ಜ್ ಮುಖ್ಯಮಂತ್ರಿ ಇವರು ಮುಖ್ಯ ನ್ಯಾಯಾಧೀಶರು ಹೈಕೋರ್ಟ್ನ ಕ್ಲೋಸ್ ಮಾಡಿ ಅಂತ BDI ಕ್ಲೋಸ್ ಮಾಡಿ ಅಂತಾರೆ. ಇವತ್ತು ಸರ್ಕಾರದ ಆಡಳಿತ ಈ ತರ ನಡೀತದೆ. ಅದಕ್ಕೊಂದು ಚೇರ್ಮನ್ ಅದೆಲ್ಲ ಮುಗಿಸಿ ಅಲ್ಲ ಲಾಸ್ಟ್ ನಾನೇನ್ ಮಾತಾಡಿಲ್ಲ, ನೀವಲ್ಲ ಅಲ್ಲಿ ಮುಗಿಸ್ಬೇಕಲ್ಲ. ಹೈಕೋರ್ಟ್ ಅಣ್ಣ ಬಜೆಟ್ ಅಲ್ಲಿ ಮಾತಾಡ್ಬೋದು. ಸಿದ್ದರಾಮಯ್ಯ ಯಾರ ಕಾಂಟ್ರಾಕ್ಟರ್ ಒಬ್ರು ಬಿಲ್ ಪೆಂಡಿಂಗ್ ನಿಲ್ಸಿದಿರಲ್ಲ, ಹೈಕೋರ್ಟ್ಗೆ ಹೋಗಿದ್ದಾರೆ ಅವರು. ಅವರು ಅದಕ್ಕೆ ವಕಾಲತ್ ಹಾಕಿ ಮಾಡಿದ್ದಾರೆ. ಹೈಕೋರ್ಟ್ ಅಲ್ಲಿ ಡೈರೆಕ್ಷನ್ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಕಡೆಯಿಂದ ಅಡ್ವೊಕೇಟ್ ಜನರಲ್ ಹೋಗಿ ಅಪಿಯರ್ ಆಗ್ಬಿಟ್ಟು ಇಲ್ಲ ನಾವು ಎನ್ಕ್ವೈರಿ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾರೆ. ಅದಕ್ಕೆ ಎನ್ಕ್ವೈರಿಗೆ ಹೇಳಿದ್ದಾರೆ, ಎಷ್ಟು ವರ್ಷ ಬೇಕು ನಿನ್ಗೆ ಎನ್ಕ್ವೈರಿ ಮಾಡಕ್ಕೆ? ದಯವಿಟ್ಟು ಮೊನ್ನೆ ರಾಜಗೌಡರಲ್ಲಿ ಮಾತಾಡ್ತಾರಲ್ಲ, ಒಂದೇ ನಿಮಿಷ ಮೊನ್ನೆ ನಡೆದಂತ ಪ್ರಕರಣದಲ್ಲಿ ಯಾರೋ ಕೆಲವು ಗುತ್ತಿಗೆದಾರರು ತಮಗೆ ಬರ್ಬೇಕಂತ ಹಣ ಪಾವತಿ ಪಾವತಿ ಆಗಿಲ್ಲ ಅಂತ ಹೇಳಿ ಗುತ್ತಿಗೆದಾರರು ಉಚ್ಚ ನ್ಯಾಯಾಲಯಕ್ಕೆ ಮೊರೆ ಹೋಗಿದ್ದಾರೆ, ರಿಟ್ ಅರ್ಜಿ ಹಾಕಿದ್ದಾರೆ. ಅಲ್ಲಿ ನ್ಯಾಯಾಧೀಶರು ಇವರಿಗೆ ಕೊಡೋದಕ್ಕಿರುವಂತಹ ಹಣವನ್ನ ಕೊಡ್ಲಿಕ್ಕೆ ನಿಮ್ಗೆ ಸಮಯ ಎಷ್ಟು ಬೇಕು ಮತ್ತು ಇವರಿಗೆ ಸಂಬಂಧಪಟ್ಟಂತೆ ಈ ಗುತ್ತಿಗೆದಾರರು 4-5 ಯಾರು ಹೋಗಿದ್ದಾರೆ ಅವ್ರಿಗೆ ಸಂಬಂಧಪಟ್ಟಂತೆ ಅವರ ತನಿಖೆಯನ್ನು ಎಷ್ಟು ದಿವಸದಲ್ಲಿ ಮುಗಿಸ್ತೀರಾ, 6 ವಾರದಲ್ಲಿ ಮುಗಿಸ್ತೀರಾ ಅಂತ ಹೇಳಿ ಕೇಳಿದ್ದಾರೆ. ಅದು ಲಿಖಿತವಾದಂತ ಆದೇಶ ಕೂಡ ಅಲ್ಲ, ಪತ್ರಿಕೆನಲ್ಲಿ 100 ಬರೀತಾರೆ, ಅದನ್ನ ಬಂದು ಸದನದಲ್ಲಿ ಏನ್ ನಿಜವಾಗ್ಲೂ ನಡೆದಿದೆ ಹೈಕೋರ್ಟ್ ನಲ್ಲಿ ಅಂತ ಹೇಳ್ಬೇಕು. ಮತ್ತು BDIಗೆ ಸಂಬಂಧಪಟ್ಟಂತೆ ಮಾನ್ಯ ಕುಮಾರಸ್ವಾಮಿ ಅವರು ಹೇಳ್ತಾ ಇರುವಂತ ಪತ್ರಿಕೆ ಬರೋದು ಇಡೀ ಕಳೆದ ಸರ್ಕಾರದಲ್ಲಿ
BDAನಲ್ಲಿ ನಡೆದಂತ ಹಗರಣವೇ ಕಾರಣ ಅದಕ್ಕೆ. ಅವರೇನು ಸಂದರ್ಭ